ಇವೆಲ್ಲ ಚೆನ್ನಾಗಿದೆ ನನ್ನ ಡೈಲಾಗ್ ನಮ್ಮ ಮಕ್ಕಳೆಲ್ಲ ಪ್ರಾಕ್ಟೀಸ್ ಮಾಡ್ಕೊಬಿಟ್ಟು ಹೇಳ್ತಾವ್ರೆ, ಒಂದೇ ಸಮ ಹೇಳ್ತಾನೆ ಅವ್ರೆ. ಇವತ್ತೇನಿಲ್ಲ, ಬೆಳಗ್ಗೆ ಆದರೆ ಒಂದೇ ಸಮ ಹೆಣ್ಮಕ್ಳಿಗೆ ಏನು ತಿಂಡಿ ಮಾಡೋದು, ಏನು ಅಡುಗೆ ಮಾಡೋದು, ಏನು ಸಾಂಬಾರು ಮಾಡೋದು, ಬಾಕ್ಸಿಗೆ ಸ್ನ್ಯಾಕ್ಸಿಗೆ ಏನು ಹಾಕೋದು, ಎಲ್ಲರ ಮನೆಯಲ್ಲೂ ಇದು ಕಾಮನ್ ಆಗಿ ಇದ್ದೇ ಇರೋವಂಥದ್ದು, ಸರ್ವೇ ಸಾಮಾನ್ಯವಾಗಿ ಇದ್ದೇ ಇರೋವಂಥ ಒಂದು ತಲೆನೋವು ಅಂತಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಏನಪ್ಪ ಮಾಡೋದು ಅಂತ. ನಾನಿವತ್ತು ಬೆಳಗ್ಗೆನೇ ಒಂದೇ ಸತಿ ಮೊಸೊಪ್ಪು ಸಾಂಬಾರು ಮಾಡಿ ಅಡುಗೆ ಎಲ್ಲ ಮಾಡಿ ಇಟ್ಬಿಟ್ಟಿದ್ದೆ. ಹಂಗಾಗಿ ಇವತ್ತೇನು ನನಗೇನು ರಿಸ್ಕ್ ಅನಿಸ್ಲಿಲ್ಲ. ಲೈಟೆಲ್ಲ ಆಫ್ ಮಾಡಿಬಿಟ್ಟೆ. ಇವಾಗ ಹಂಗೇನೆ ಮಗುನ ಕರ್ಕೊಂಬರಕ್ಕೆ ಹೋಗ್ತಾಯಿದ್ದೀನಿ. ಮಗುನ ಕರ್ಕೊಂಡು ಬರೋವಾಗ ಹಂಗೇನೆ ಇಲ್ಲ, ಫಸ್ಟು ತರಕಾರಿ ತೊಗೊತೀನಿ. ತರಕಾರಿ ತೊಗೊಂಡು ಆಮೇಲೆ ಮಗುನ ಕರ್ಕೊಂಡು ಹಂಗೆ ಬರೋವಂಥದ್ದು. ಮನೆಯಲ್ಲಿದ್ದರೆ ಅವನಂತೂ ಓದಲ್ಲ. ಅದಕ್ಕೆ ಈ ವರ್ಷ ನಾನು ಟ್ಯೂಷನ್ಗೆ ಹಾಕ್ಬಿಟ್ಟಿದ್ದೀನಿ. ಟ್ಯೂಷನ್ಗೆ ಹಾಕಿದ್ಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ದಾನೆ ಅವನು, ಪರವಾಗಿಲ್ಲ. ಏನೋ ಅವನಿಗೆ ಸ್ವಲ್ಪ ಸಿಕ್ಕಾಪಟ್ಟೆ ಕೊರೋನಾ ಬಂದಮೇಲಂತೂ ಅವ್ನಿಗೆ ಏನಂದರೆ ಏನೂ ಇದು ಮಾಡ್ತಾ ಇರಲಿಲ್ಲ. ನಾವು ಹೇಳೇ ಕೊಡೋಕ್ಕಾಗ್ತಾ ಇರಲಿಲ್ಲ. ಯಾಕಂದರೆ ಅವ್ನು ಕೂರ್ತಾ ಇರಲಿಲ್ಲ. ಸಣ್ಣ ಮಕ್ಳಿಗೂ ಸ್ವಲ್ಪ ಹಂಗೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹೆಣ್ಮಕ್ಳದ್ದು ಅವನಿಗೆ ಮುದ್ದು ಜಾಸ್ತಿ ಆಗ್ಬಿಟ್ಟಿತ್ತು. ಯಾವತ್ತಾದರೂ ಹೊಡಿಯೋಣ ಅಂತ ಹೋದರೆ, ಹೊಡೆದು ಹೇಳ್ಕೊಡೋಣ ಅಂತ ಹೋದರೆ ಬಂದಿದ್ದೆ ಬಿಡಿಸ್ಕೊಂಬಿಡೋರು ಅವರು. ನಾನು ಸುಳ್ಳು ಹೇಳ್ತೀನಿ. ನೀವೆಲ್ಲ ಕದ್ದು ಮುಚ್ಚಿ ನೋಡ್ರಿ ಒಳಗಡೆ ಏನು ತಿಂತಾ ಇರೋದು ಅಮ್ಮು? ಇದು ಏನು ಸಣ್ಣ ಮಕ್ಕಳು ಚಿಕ್ಕ ಮಕ್ಕಳು ತಿಂತಾರಲ್ಲ ಅಂಥದ್ದು ಏನೋ ತಗೊಂಬಂದವ್ರಿಗೆ. ಏನು ತೋರಿಸು ಅಮ್ಮು ತೋರ್ಸೋದೇನು ಅಂತ. ಸಣ್ಣ ಮಕ್ಕಳು ತಿಂತಾರಲ್ಲ ಅದೇನೋ ಅಂತಾರೆ, ಏನಮ್ಮ ಅದು? ಕುರ್ಕುರೆ ಥರ ಅಂತೆ. ಕುರ ಅಂತ ಅವಾಗಿಂದ ಮೇಯ್ತಾನೆ ಅವಳು. ಒಂದೇ ಸಾಮಾನ್ಯಕ್ಕೆ ಇವಳು ಹಂಗೆಲ್ಲ ತಿನ್ನಲ್ಲ ನೋಡ್ರಿ, ಮೇಯ್ತಾವಳೆ. ಇನ್ನೊಬ್ಳು ಎಲ್ಲೋದ್ಲೋ ಗೊತ್ತಿಲ್ಲ. ಬೃಂದಾ ಅಲ್ಲೇ ಅವಳು ಓದ್ಕೊಂತವಳೆ. ಎಕ್ಸಾಮ್ ಟೈಮು ಇಲ್ಲ, ಎಲ್ಲೋ ಅದ್ಲು. ಮತ್ತೆ ಎಲ್ಲೋದ್ಲು? ಇಷ್ಟು. ಇವಾಗ ಫಸ್ಟು ಹೋಗಿ ತರಕಾರಿನ ತೊಗೊತೀನಿ. ನನಗಂತೂ ಒಂದೊಂದು ಸತಿ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ನಾವೇ ಮಾಡಬೇಕು, ನಾವೇ ತಿನ್ನಬೇಕು. ಯಾವತ್ತಾದರೂ ಒಂದು ದಿವಸ ಯಾರಾದರೂ ಮಾಡಿಕೊಟ್ರೆ ಸಾಕಪ್ಪ ಅಂತ ಅನಿಸ್ಬಿಟ್ಟಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣವೇ ಈ ಚಿಂತೆ ಸ್ಟಾರ್ಟ್ ಆಗಿರುತ್ತೆ. ರಾತ್ರಿ ಮಲಗೋ ಟೈಮಲ್ಲೇ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಿ. ಬೆಳಗ್ಗೆಗೆ ಏನು ಮಾಡಬೇಕಪ್ಪ ಮಕ್ಕಳು ಬಾಕ್ಸಿಗೆ. ಒಂದು ಸಂಡೇ ಬಂತು ಅಂತ ಅಂದರೆ ಇವತ್ತು ಫ್ರೀ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಇವಾಗ ಮಕ್ಕಳಿಗೆ ಸಂಡೇ ಕ್ಲಾಸಸ್ಸು ಇರೋದ್ರಿಂದ ಅದು ಕೂಡ ಸಿಕ್ಕಾಪಟ್ಟೆ ರಿಸ್ಕ್ ಆಗುತ್ತೆ. ಕಳ್ಳಿಗಳು ನೋಡ್ರಿ ಹೆಂಗೆ ನೋಡೋಗ್ತವ್ರೆ ಅಂತ. ಎಲ್ಲ ನನ್ನ ಡೈಲಾಗ್ಸ್ ಎಲ್ಲ ಬಾಯಾಟ್ ಮಾಡ್ಕೊಂಬಿಟ್ಟು ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾರೆ ಮನೆಯಲ್ಲಿ. ನನಗಂತೂ ಈ ಮನೆಯಲ್ಲಿ ಇರೋಕ್ಕಾಗ್ತಾ ಇಲ್ಲ, ಅಷ್ಟು ಹಿಂಸೆ ಕೊಡ್ತವ್ರೆ. ಯಾರನ್ನ ಇದ್ದರೆ ಈ ಮಕ್ಳನ್ನ ಕರ್ಕೊಂಡು ಹೋಗ್ಬಿಡಿ, ಖಂಡಿತವಾಗ್ಲೂ ಹೋಗ್ರೆ. ಈಗ ನಮ್ಮ ಹುಡುಗ ಬರ್ತಾನೆ. ನಮ್ಮ ಹುಡುಗ ಬಂದಮೇಲೆ ಹೋಗಿ ಹಾಗೆ ಫಸ್ಟ್ ತರಕಾರಿ ತೊಗೊಂಡು ಬರ್ತೀನಿ. ಆಮೇಲೆ ಅಲ್ಲಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ಹೊಸದಾಗಿ ನೋಡ್ತಾಯಿದ್ದೀರಾ ಖಂಡಿತವಾಗ್ಲೂ ಚಾನಲ್ನ ಮಾಡ್ಕೊಳ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹೊಸದಾಗಿ ರೀಲ್ಸ್ಗಳು ಮಾಡ್ತಾಯಿದ್ದೀನಿ, ಅಪ್ಲೋಡ್ ಮಾಡ್ತೀನಿ. ರೀಲ್ಸ್ ಮಾಡೋದು ಅಪ್ಲೋಡ್ ಮಾಡೋದು ಈ ಥರ ಮಾಡ್ತಾನೆ ಇರ್ತೀನಲ್ರಿ. ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಬನ್ನಿ ನಮ್ಮ ಹುಡುಗ ಬಂದ ಏನೋ ಅಂತ ಹಂಗೆ ಹೋಗಿ ಹೊರಗಡೆ ನೋಡ್ತೀನಿ. ಅವನೇ ಫಸ್ಟು ತರಕಾರಿ ತೊಗೊಂಡು ಫಸ್ಟು ಪಾಪಂಗೆ ಕರ್ಕೊಂಬಿಡೋದೆ ಹೆಂಗೆ? ಎಷ್ಟಾಯಿತು ಟೈಮ್? ಆಯ್ತಲ್ವ? 7:45. ಏನೋ ಒಂದು ಮಾಡೋದಾಯಿತು ಒಟ್ಟಿನಲ್ಲಿ. ಇವಾಗ ಹೋಗ್ತಾ ಇದ್ದೀನಿ. ಇನ್ನು ನಮಗೆ ಸ್ವಲ್ಪ ಇಲ್ಲಿಂದ ತರಕಾರಿ ಏನೇ ತೊಗೊಬೇಕು ಅಂತ ಅಂದರೂ ಸ್ವಲ್ಪ ದೂರ ಐತೆ. ಹೋಗ್ಬೇಕೇನು ಮಾಡೋಕ್ಕಾಗಲ್ಲ. ಹೋಗಿ ಏನು ತೊಗೊತೀನಿ ಅಂತ ಹೇಳ್ತೀನಿ. ಬೆಳಗ್ಗೆ ಏನು ಮಾಡಬೇಕು ಅಂತಲೂ ಐಡಿಯಾ ಇಲ್ಲ. ಮಗುನ ಕರ್ಕೊಂಬರಕ್ಕೆ ಬಂದಿದ್ದೀನಿ.
ಎಲ್ಲ ಕಡೆ ಕರೆಂಟು ಹೋಗ್ಬಿಟ್ಟೈತೆ, ಎಲ್ಲ ಕಡೆನೂ ಆಲ್ಮೋಸ್ಟು ತೊಗೊಂಡ್ಬಿಟ್ಟಿದ್ದಾರೆ ಕರೆಂಟು. ಬೆಳಕಿರೋ ಕಡೆ ಸ್ವಲ್ಪ ಬಂದು ವೀಡಿಯೋನ ಮಾಡ್ತೀನಿ. ಸ್ವಲ್ಪ ಲೇಟ್ ಆಯಿತು ಕೂಡ ಇವತ್ತು ಬರೋಕ್ಕೂ. ನಿಮಗೆ ನಾಳೆ ಮನೆ ಎಲ್ಲಿ ತನಕ ಫಿನಿಷ್ ಆಗಿದೆ ಅಂತ ತೋರಿಸ್ತೀನಿ, ವೀಡಿಯೋನ ಮಾಡ್ತೀನಿ. ನಾನು ಅಂದ್ಕೊಂಡಿದ್ದೀನಿ ಪೂರ್ತಿಯಾಗಿ ಮನೆ ಕಂಪ್ಲೀಟ್ ಆಗೋ ತನಕಲೂ ಮನೆ ಯಾವ ಥರ ಬಂದಿದೆ ಡೀಟೇಲ್ಸ್ ಎಲ್ಲ ನಿಮಗೆ ಫಸ್ಟೇ ಹೇಳಿಬಿಟ್ರೆ ನಿಮಗೆ ಇದು ಮನೆ ನೋಡೋದಕ್ಕೆ ಒಂದು ಸ್ವಲ್ಪ ಫಸ್ಟಿಂದನೇ ನೀವು ನೋಡ್ತಾ ಇದ್ರೆ ನಿಮ್ಗೆ ಅಷ್ಟೊಂದು ಐಡಿಯಾ ಇರಲ್ಲ. ನಾನು ಪೂರ್ತಿಯಾಗಿ ಎಲ್ಲ ಕ್ಲಿಯರ್ ಆದಮೇಲೆ ತೋರಿಸಿದಾಗ ನನಗೂ ಕೂಡ ಒಂದು ಖುಷಿ ಆಗುತ್ತೆ. ಆಮೇಲೆ ಯಾವ ಥರ ನನ್ನ ಮೈಂಡಲ್ಲಿ ಯಾವ ಥರ ಇದೆ ಒಳಗಡೆ ಇಂಟೀರಿಯರ್ ಆಗಿರ್ಬೋದು, ಯಾವುದಾಗಿರ್ಬೋದು, ಒಂಥರ ಯಾವ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದೇ ಥರ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಐಡಿಯಾ ಸ್ವಲ್ಪ ಇದೆ, ಬಟ್ ನೋಡೋಣ. ನಾನು ಇದರಲ್ಲಿ ಸ್ವಲ್ಪ ನೋಡಿಕೊಂಡು ಕಟ್ಟಿಸ್ಕೊತಾ ಇರೋವಂಥದ್ದು ಗೊತ್ತಿಲ್ಲ. ಲುಕ್ ವೈಸ್ ಯಾವ ರೀತಿ ಲಾಸ್ಟಲ್ಲಿ ಯಾವ ರೀತಿ ಬರುತ್ತೆ ಅನ್ನೋದು ಗೊತ್ತಿಲ್ಲ, ಆಮೇಲೆ ಗೊತ್ತಾಗುತ್ತೆ. ಅದನ್ನು ಕೂಡ ಒಂದು ದಿವಸ ವೀಡಿಯೋ ಮಾಡ್ತೀನಿ. ಇವಾಗ ನಾಳೆ ಮಾಡೋವಂಥದ್ದು ಎಷ್ಟು ಇಲ್ಲಿ ತನಕ ಎಷ್ಟಾಗಿದೆ, ಆಮೇಲೆ ಎಷ್ಟು ಇದಾಗಿದೆ ಅನ್ನೋದನ್ನು ಕೂಡ ನಾನು ವೀಡಿಯೋನ ಮಾಡ್ತೀನಿ. ಈಗ ಮಗುನ ಕರ್ಕೊಂಡು ತರಕಾರಿ ತೊಗೊಂಡು ಹಾಗೇನೇ ಮನೆಗೆ ಹೋಗಬೇಕು. ತರಕಾರಿ ಅಂಗಡಿ ಹತ್ರ ಮಗ ಬಂದ ಮೇಲೆ ಒಂದು ವೀಡಿಯೋ ಮಾಡ್ತೀನಿ. ಸ್ವಲ್ಪ ಲೇಟ್ ಆಗಿದ್ದರಿಂದ ಏನೆಲ್ಲ ಇದು ಮಾಡ್ತಾನೋ ಗೊತ್ತಿಲ್ಲ, ಕಿರಿಕಿರಿ ಮಾಡ್ತಾರೋ ಗೊತ್ತಿಲ್ಲ. ಬರ್ತಾವನೆ ಬ್ಯಾಟ್ರಿ ಹಾಕ್ಕೊಂಡು. ಪಾಪು ಪಾಪು ನನ್ನ ಮಗ ಲೇಟ್ ಆಯಿತಾ? ನೀನು ಲೇಟಾಗೆಲ್ಲ ಬಂದಿದ್ದು ಇವತ್ತು. ಹಾಯ್ ಮಾಡು. ಕತ್ಲೆ ಪೂರ್ತಿ ವೆರಿ ಗುಡ್ ಆಗಿದೆಯಾ ಪಾಪ ನೀನು, ಸೂಪರ್. ಹತ್ತು ಹೇಳ್ತಿದ್ರು ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೀನಿ. ಹೌದಾ? ಫ್ರೆಂಡು ಯೂಟ್ಯೂಬ್ ಮಾಡ್ತಾನೆ ಅಲ್ಲ, ಫ್ರೆಂಡ್ ಅವ್ರ ಅಮ್ಮ ಯೂಟ್ಯೂಬ್ ಮಾಡ್ತಾನೆ. ಅವ್ರಿಗೇನೋ ಒಂದು ಖುಷಿ ಆಗ್ಬಿಟ್ಟೈತೆ, ಅವ್ರಮ್ಮ ಯೂಟ್ಯೂಬ್ ಮಾಡ್ತಾರೆ, ಇವರಮ್ಮ ಯೂಟ್ಯೂಬ್ ಮಾಡ್ತಾರೆ ಅಂತ. ಇವಾಗ ತರಕಾರಿ ಫೇಮಸ್ ಆಗೋಗಿದ್ದೆ ಸ್ಪೀಕರ್ ಅಂತ. ನಾನು ರೆಗ್ಯುಲರ್ ಆಗಿ ಬರೋ ಅಂಥದ್ದು ತರಕಾರಿ ಅಂಗಡಿಗೆ ತೋರಿಸ್ತೀನಿ ಯಾವ ಅಂಗಡಿ ಅಂತ. ನನಗೇನು ಬೇಕೋ ಇಲ್ಲಿ ಎಲ್ಲನೂ ತಗೊಂಡೋಗ್ಬಿಡ್ತೀನಿ. ಐಟಮ್ ಚೆನ್ನಾಗಿರುತ್ತೆ, ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ನಾನು ಫಸ್ಟು ಕ್ವಾಲಿಟಿಗೆ ಪ್ರಿಫರೆನ್ಸ್ ಕೊಡೋವಂಥದ್ದು. ಆಯಿತಾ ಕಾಫಿ? ಹಾಂ ಆಯಿತು. ಏನು ತೊಗೊಳೋದು ಅಂತ ಐಡಿಯಾ ಇಲ್ಲ. ಬರ್ತಾ ಆಯ್ತಾ? ಒಂದೇ ಒಂದು ಐತೆ ಇರಲಿ, ನಾಳೆ ಯಾವಾಗಾದ್ರೂ ತೊಗೊತೀನದು. ಮಕ್ಳಿಗೆ ಕಾನ್ ಅಂದರೆ ಇಷ್ಟ ಆಗುತ್ತೆ, ಕಾನ್ ತೊಗೊಳ್ತೀನಿ. ಮಸೂನಂತೂ ತಗೊಂಬೇಡಿ, ಬೇಡ, ಅದೇನು ಬೇಡ. ಬಟಾಣಿ ಟೊಮೊಟೊ ತೊಗೊಂಡೋಣಪ್ಪ. ಟೊಮೊಟೊ, ಈರುಳ್ಳಿ ಸೇರಿ, ಈರುಳ್ಳಿ, ಬೆಳ್ಳುಳ್ಳಿ ಕಬಾಬ್, ಬೆಳ್ಳುಳ್ಳಿ ಕಬಾಬ್ ಅಲ್ಲ, ಚಟಪಟ ಚಟಪಟ ಸಾಕನ್ಸುತ್ತೆ ಇಷ್ಟು. ಮಸ್ತಾಯ್ತು. ಈರುಳ್ಳಿ ಬೆಳ್ಳುಳ್ಳಿ ಚಟಪಟ ಮಾಡ್ತಿದ್ದೀರಾ? ಎಸ್. ಏನು ದೊಡ್ಡದಾಗಿ ಹಿಂಗ್ ಮಾಡಿ ಸಾಕ ಹಿಂಗೆ? ಅದೇನು ಟೊಮೊಟೊ ಪಾಪ, ಟಮಾಟರ್ ಮಜೆದಾರ್, ಅದ್ಯಾವುದೋ ಸಾಂಗ್ ಬರುತ್ತಲ್ಲ ಪಾಪ. ಟೊಮೊಟೊ ನಾಟಿ ಅಷ್ಟು ಇಷ್ಟ ಆಗಲ್ಲ ನನಗೆ. ಸೀಡ್ಸ್ ಅಂದರೆ ಸೀಡ್ಸ್ ಜಾಸ್ತಿ ಇಷ್ಟಪಡೋದು. ರೆಗ್ಯುಲರ್ ಆಗಿ ಯಾವತ್ತಿಗೆ ಎಷ್ಟು ಬೇಕೋ ಅಷ್ಟು ತರಕಾರಿನ ತೊಗೊಂಡೋಗ್ತೀನಿ. ತೊಗೊಂಡೋಗಿ ನಾನೆಲ್ಲ ಫ್ರಿಜ್ಜಲ್ಲಿ ಅವೆಲ್ಲ ಇಡೋದೆಲ್ಲ ಮಾಡೋಕ್ಕೋಗಲ್ಲ. ಎಷ್ಟು ಬೇಕೋ
ಗೊತ್ತಾಯ್ತು. ನಮ್ಮ ಅಕ್ಕ ಟ್ಯೂಷನಿಂದ ಬಂದ ಈಚೆ ಅಂತ ಹೇಳವ್ರೆ. ಸಾಕು. ಒನ್ ಟೈಮ್ಗೆ ಇಲ್ಲ 2 ಟೈಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡೋಗ್ತೀನಿ. ಫ್ರಿಜ್ಜಲ್ಲಿ ಇಟ್ಟರೆ ತರಕಾರಿ ಟೇಸ್ಟ್ ಇರಲ್ಲ. ಒಂದು ನಾಳೆ ತಿನ್ನಬಾರ್ದು, ಬಿಸಿಬೇಳೆ ಹೆಲ್ತ್ಗೆ ಬಾತು. ಒಳ್ಳೇದಲ್ಲ. ನಾಳೆ ಬಿಸಿಬೇಳೆ ಬಾತು. ಕ್ಯಾರೆಟ್ ತಗೊಂಡ್ರಿ, ಸೌತೆಕಾಯಿ ತಗೊಂಡ್ರಿ. ಟೊಮೆಟೊ ಇನ್ನೊಂದು ಆಫ್ ಮಾಡಿ, ಆಫ್ ಮಾಡಿ. ಮಾಡಬೇಕು. ಅಲಸಂಡೆಕಾಯಿ ಒಬ್ಬೊಬ್ರು ಊರ ಕಡೆನೂ ಒಂದೊಂದು ಥರ ಹೇಳ್ತಾ ಇರ್ತಾರೆ. ಅಲಸಂಡೆಕಾಯಿ ಹಸಿಮೆಣಸಿನಕಾಯಿ, ಮಾವಿನಕಾಯಿ. ನೋಡಬೇಕು. ಬೆಳಗ್ಗೆಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಒಂದೇ ಸತಿ ಸಾಂಬಾರು ಮಾಡಿಬಿಟ್ರೆ ಎಲ್ಲ ತಲೆನೋವು ಇನ್ನ ಬೇಕಮ್ಮ? ಕ್ಲಿಯರ್ ಆಗುತ್ತೆ. ಅಷ್ಟು ಮಾಡ್ಬೇಡ. ಅರ್ಧ ಕೆ ಜಿಗೆ ಎಷ್ಟು ನೋಡ್ಕೊಂಡು ಹಾಕಿಲ್ಲ. ಇಲ್ಲ ಏನಾಗಲ್ಲ ಬಿಡು. ಅದೇ ಏನಾಗಲ್ಲ ಬಿಡು. ನನ್ನ ಸೈಕ್ ಸೈಕ್ ಪಾತು. ಯಾವುದೋ ಇತ್ತಂದಿಲ್ವಾ? ಅದೇನೋ ಆಗಿತ್ತು. ನಾನು ಮಾಡ್ತೀನಿ. ಚೆನ್ನಾಗಿತ್ತಾ? 60 ರೂಪಾಯಿ ಕೆಜಿ. ಸೈಕ ಪಾತು ಬೇಡ. ಹುರುಳಿಕಾಯಿ. ಇದು ಏನು ಹುರುಳಿಕಾಯಿ ರಿಂಗ್ ಬೀನ್ಸು. ರಿಂಗು, ಅದೇ ರಿಂಗ ಹುರುಳಿಕಾಯಿ ಬಂದರೆ ಮಾಮೂಲಿ ನಾಟಿ ಹುರುಳಿಕಾಯಿ. ಇದು ನಾಟಿ ಹುರುಳಿಕಾಯಿ. ಒಂದು ಸೀಡ್ಸು, ಒಂದು ನಾಟಿ ಹುರುಳಿಕಾಯಿ ಬರುತ್ತೆ. ಬಟ್ ನನಗೆ ಇದು ಇಷ್ಟ ಆಗುತ್ತೆ. ಇದು ಅದಕ್ಕೆ ಇದನ್ನೇ ತಗೊಂಡು. ರಿಂಗುಳಿಕಾಯಿ, ರಿಂಗ ರೋಸ, ಪಸಿಕನೆ ಕೋಸ, ಐಸ ಪೈಸ. ನಾಳೆ ಏನಾದ್ರು ಪಲ್ಯ ಏನಾದ್ರು ಮಾಡ್ಬೇಕಂದ್ರೆ ಇಷ್ಟು ಸಾಕು ಅನ್ಸುತ್ತೆ. ಬೆಟ್ನೆಲ್ಲಿಕಾಯಿ ಐತೆ ನೋಡ್ರಿ ಅಕ್ಕ. ಬೆಟ್ನೆಲ್ಲಿಕಾಯಲ್ಲಿ ಏನು ಪಲ್ಯ ಮಾಡಲಾ? ತಗೊಳ್ರಿ ಅಂತ ತಗೊಂಡು ಬಿಸಿಬೇಳೆ ಬಾತು ಯಾವತ್ತು ಮಾಡಿದ್ದೀರಾ? ಯಾವತ್ತು ನಾನು ಮಾಡೇ ಇಲ್ಲ. ಬಿಸಿಬೇಳೆ ಬಾತು ಮಾಡಿಲ್ಲ ನಾನು. ಮಾಡಿದ್ದೀರಾ? ಅಪ್ರೂಪಕ್ಕೆ ತಿಂತೀವಲ್ಲಮ್ಮ. ಕ್ಯಾಪ್ಸಿಕಮ್ ಅಲ್ಲಾಕು ಇಲ್ಲಿ ತೋರಿಸಿದ್ರೆ ಬೆಳಗ್ಗೆ ಕಳಿಸ್ತೀವಿ. ಇವರೇ ನಾವು ರೆಗ್ಯುಲರ್ ಆಗಿ ಬರೋವಂಥವ್ರು. ಇವರು ಒಂದು ಪೀಸ್ ಇದೆ. ಕ್ಯಾರೆಟ್ 4 ಕೆಜಿ ತೊಳ್ತಿಲ್ಲ ಮೂನು. ಬದನೆಕಾಯಿ ಆಯ್ತಾ? ನೆಲ್ಲಿಕಾಯಿ ಅಲ್ಲ, ಇದು ಬದನೆಕಾಯಿ. ಬದನೆಕಾಯಿ ಸ್ವಲ್ಪ ಸಣ್ಣ ಇರೋದೇ ತಗೊತೀನಿ. ತುಂಬ ಬಲ್ತಿರೋ ತಗೊಂಡ್ರೆ ಚೆನ್ನಾಗಿರಲ್ಲ. ಸೈಕ ಪಾತ್. ಸಾಕು. 1/4 ಕೆಜಿ ಬರುತ್ತೆ ಅಂತ ಬರತ್ತೆ ಕೊಡು. ಆಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ. ಹಸಿಮೆಣಸಿನಕಾಯಿ ಸಾಕು. ನಮ್ಮ ಕೈಯಲ್ಲಿ ಇಷ್ಟು ಇರುತ್ತೆ ನೋಡಿ. ಸಾಕು ಹಾಕಲಿ. ಸಾಕು ಬಿಡು. ಓಂ ಸ್ವಾಹ. ನಮ್ಮ ಕತೆ ಓಂ ಸ್ವಾಹ. ಸಖತ್ತಾಗಿ ಕಾಣ್ತಿದ್ದೀವಿ ಬೇಡ. ನಾನು ಯೂಟ್ಯೂಬರು. ಅಮ್ಮ ಇದು ನಾಳೆ ಸ್ನ್ಯಾಕ್ಸಿಗೆ ಇದು ತಗೊಂಡು ಲಂಚಿಗೆ ತಗೊಂಡು ಮನೆಗೆ ಹೋಗ್ತೀನಿ. ಇದನ್ನು ಮನೆಗೆ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇನ್ನೊಂದ್ಸತಿ ನಾನು ಇದನ್ನು ತೋರಿಸ್ಬಿಟ್ಟೆ. ಏನದು? ಗೆಣಸು. ನಿಮಗೆ ಫೇಸ್ ಕಾಣಿಸಿಲ್ಲ, ಅದು ಕ್ಯಾಮ್ರಾಗೆ ಬಂತು. ಹೇಳಿ ಫಸ್ಟಿಂದ. ಇದನ್ನೆಲ್ಲ ತಗೊಂಡು ಮನೆಗೆ ಹೋಗ್ತೀನಿ. ಬೆಳಗ್ಗೆ ಏನು ಮಾಡ್ತೀನಿ ಅಂತ ಇನ್ನೂ ಐಡಿಯಾ ಮಾಡಿಲ್ಲ. ಬಿಸಿಬೇಳೆ ಬಾತು. ಇಲ್ಲ ಸುಮ್ಮನೆ ಇರೋ. ಬಿಸಿಬೇಳೆ ಬಾತು ಮಾಡಲ್ಲ. ಏನು ಮಾಡ್ತೀನಿ ಅಂತ ಯೋಚನೆ ಮಾಡಿ ಆಮೇಲೆ ಮುಂದೆ ಡಿಸೈಡ್ ಮಾಡ್ತೀನಿ. ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕಾಗತ್ತೆ. ನಾನು ಸಾಂಬಾರು ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್. ಬಾಯ್. ನಾನೊಂದು ಬೆಟ್ಟದ ನೆಲ್ಲಿಕಾಯಿ ತಗೊಂಡಿಲ್ಲ. ಬೆಟ್ಟದ ನೆಲ್ಲಿಕಾಯಿ ತಿನ್ನಕ್ಕೆ ಕುಡಿ. ಇಲ್ಲಿಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.